ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ ಆಯಿತು ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಈಗಾಗಲೇ ನಮ್ಮ ಮೋದಿಜಿಯವರು 150ನೇ ವರ್ಷಗಳ ಒಂದೇ ಮಾತ್ರ ಗೀತೆ ಕುರಿತಾಗಿ ಒಂದಿಷ್ಟು ವಿವಾದಗಳನ್ನು ಹುಟ್ಟಾಕಿಬಿಟ್ಟಿದ್ದಾರೆ. ಇತಿಹಾಸ ನೆನಪಿಸಿದ್ದಾರೆ. ಇತಿಹಾಸದಲ್ಲಿ ಇನ್ನೊಂದು ಘಟನೆಗಳು ಆಗಿ ಹೋಗಿದ್ದಾವೆ. ಇತಿಹಾಸ ಘಟನೆಗಳು ನೆನಪಿರಬೇಕಿಲ್ಲ ಅಂತಲ್ಲ, ಆದರೆ ಅವು ಇವತ್ತಿನ ಬದುಕಿಗೆ ಘರ್ಷಣೆ ಸಂಘರ್ಷಣೆ ಉಂಟು ಮಾಡಬಾರ್ದು. ಮತ್ತು ಇದು ಒಂದೇ ನೆಪದಿಂದ ಒಂದು ಯಾವುದೋ ಪಕ್ಷ ಅಥವಾ ಒಂದು ಯಾವುದೋ ಜನರನ್ನು ದೇಶ ವಿರೋಧಿ ಅಂತ ಹೇಳೋದಾಗಲಿ, ಅವ್ರ ದೇಶ ಭಕ್ತರು ಅಲ್ಲ ಅನ್ನೋದಾಗಲಿ, ದೇಶದ್ರೋಹಿಗಳನ್ನು ಅನ್ನೋದಾಗಲಿ ಎಲ್ಲ ತಪ್ಪು. ಯಾಕಂದರೆ ಬಂಕಿಂಚಂದ್ರ ಚಟರ್ಜಿ ಅವರು ಮೊದಲನೇದಾಗಿ ಈ ಒಂದೇ ಮಾತ್ರ ಬರೆದಾಗ 2 ಪದ್ಯಗಳನ್ನ ಮಾತ್ರ ಬರೆದಿದ್ದರು ಅಂತೇಳಿ ಉಲ್ಲೇಖಗಳು ಸಿಗ್ತಾವೆ. 1874ರಾಗ ಒಂದು ಲೇಖನದಾಗ ಭಂಗ ದರ್ಶನದೊಳಗೆ ಬರ್ಕೊಳ್ತಾರೆ. 1874ರಾಗ 2 ಪದ್ಯಗಳನ್ನು ಬರೀತಾರೆ. ಅದರಲ್ಲಿ ವಿಶೇಷವಾಗಿ ಮೂರ್ತಿ ಪೂಜೆ ಉಲ್ಲೇಖ ಬರೋದಿಲ್ಲ. ಮೂರ್ತಿ ಪೂಜೆ ಅಂತ ಗೊತ್ತಾಗಿಬಿಡುತ್ತೆ ನಿಮ್ಗೆ. ಹಿಂದೂಗಳು ಮೂರ್ತಿ ಪೂಜಕರು, ಅಲ್ಲಿ ಮೂರ್ತಿಯನ್ನು ಪೂಜೆ ಮಾಡೋದವರು ಇದ್ದಾರಲ್ಲ, ಚಾರ್ವಾಕರು ಇದ್ದಾರೆ, ಎಲ್ಲರೂ ಇದ್ದಾರೆ. ಹಿಂದೂಗಳು ಅಂದರೆ ಕೇವಲ ಮೂರ್ತಿ ಪೂಜೆ ಮಾಡೋರು ಅಷ್ಟೇ ಇದ್ದಾರೆ ಅಂತಲ್ಲ. ಚಾರ್ವಾಕರಿಲ್ವ, ದೇವರನ್ನು ಅಲಗಡಿತಿರುವಂಥವ್ರು ಅವರು ಹಿಂದೂಗಳ. ಹಿಂದೂ ಒಂದಲ್ಲ, ಅದಕ್ಕೆ ಹೇಳಿದ್ದು ಹಿಂದೂ ಅನ್ನುವಂಥದ್ದು ಒಂದು ನದಿಯ ದಂಡೆ ಬೆಳೆದಂಥ ಜನರ ಜೀವನದ ಪದ್ಧತಿ ಅಂತೇಳಿ. ಆದರೆ ಇಲ್ಲಿ ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅದನ್ನಂದ್ರೆ ಓದೊಂದು ಚಾತುರ್ವರ್ಣದ ಮನುಸ್ಮೃತಿಯ ಧರ್ಮನ ಹಿಂದೂ ಧರ್ಮ ಅನ್ನುವಂಥದ್ದು, ಮೂರ್ತಿ ಪೂಜೆನ ಹಿಂದೂ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಚಾರ್ವಾಕರು ಹಿಂದೂಗಳಲ್ವ, ಹಾಗಾದರೆ ವೈಚಾರಿಕರಲ್ವ ಅವರು ನೀವು ಟೀಕಾನು ಮಾಡ್ತಾರೆ. ಮತ್ತು ಬೇರೆ ಇತಿಹಾಸದಲ್ಲಿ ಅದು ದೊಡ್ಡ ಘಟನೆ ಆಗಿದೆ. ಚಾರ್ವಾಕರನ್ನು ಪೂರ್ತಿಯಾಗಿ ಇಲ್ಲಾಗಿಸ್ಬೇಕಂತ ಪ್ರಯತ್ನ ಮಾಡಿದ್ದದು. ಅದರಲ್ಲೂ ಬೌದ್ಧ ಧರ್ಮ ಅದಕ್ಕೆ ಪೂರ್ವದಲ್ಲಿ ಬರುತ್ತಿರುವಂಥ ಗೌತಮ ವಿಚಾರಗಳೆಲ್ಲ ಬರ್ತಾ ಇರ್ತಾವೆ. ನೀವು ನೋಡಿದ್ರೆ ಗೊತ್ತಾಗ್ತದೆ. ಅವೆಲ್ಲನೂ ಮುದ್ದೆ ಮಾಡಿದಂಥದ್ದು ನಾವು ನೋಡಿದ್ದೀವಿ. ಅದರಲ್ಲೂ ಈ ಬೌದ್ಧ ಧರ್ಮದ ಬಗ್ಗೆ ವಿಶೇಷವಾಗಿ ಶಂಕರಾಚಾರ್ಯರ ಕಾಲದಿಂದ ದೊಡ್ಡ ಸಂಭಾಷಣೆ ಆಗ್ತದೆ, ತಿಕ್ಕಾಟ ನಡೀತಾವೆ. ಇವು ಕಾಲಗಳ ನಡಕ್ಕೆ ಮುಂದೆ ಬಂದಾವೆ. ಮೂರ್ತಿ ಪೂಜೆ ಮಾಡೋರು